ಅದು 80ರ ದಶಕ. 86ರವರೆಗೆ ಕರ್ನಾಟಕದಲ್ಲಿ ಒಂದು ಸರ್ಕಾರಿ ಹೋಮಿಯೋಪತಿ ಕಾಲೇಜ್ ಅಂತ ಇರಲಿಲ್ಲ. ಅಲ್ಲಿವರೆಗೂ ಹಳೆ ಕಾಲೇಜುಗಳು ಮಾತ್ರ ಇತ್ತು, ಒಂದು 2-3. ನಾನು ಓದಿದ ಕಾಲೇಜು HSN ರಾಯ್ ಅಂತ ಇದ್ದರು, ಆ ಕಾಲೇಜಲ್ಲಿ ಓದಿದ್ದು. ಕಾಲೇಜು ಅನ್ನೋದಕ್ಕಿಂತ ಒಂದು ಸಣ್ಣ ಮನೇಲಿ ಮಾಡ್ತಾಯಿದ್ರು ಅವಾಗ, 16th ರಿಚ್ಮಂಡ್ ರೋಡ್ ಅಂತ. ಅದಾದಮೇಲೆ ಆ ಕಾಲೇಜುಗಳು ಇನ್ನೊಂದು ಮಣ್ಣೂರವ್ರದ್ದೊಂದು ಕಾಲೇಜ್ ಇತ್ತು. ಎರಡನ್ನೂ ಆಲ್ಮೋಸ್ಟ್ ಅದನ್ನು ಮುಚ್ಚಿ ಸರ್ಕಾರ ಒಂದು ಹೊಸ ಗೌರ್ಮೆಂಟ್ ಕಾಲೇಜನ್ನು ತೆಗೀತು, ಸಬ್ ಸ್ಟ್ಯಾಂಡರ್ಡ್ ಅಂತ. ಆಗ ರಾಮಕೃಷ್ಣ ಹೆಗಡೆ ಅವರ ಕಾಲ, ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಇನ್ಸಿಡೆಂಟಲಿ ಇದಕ್ಕೂ ಅದಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾ ಇಲ್ಲ. ಇನ್ಸಿಡೆಂಟಲಿ ಏನಾಗಿತ್ತು, ಆವಾಗ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಅವ್ರ ಜೊತೆ ಇದ್ದರು. ಕೃಷ್ಣಮೂರ್ತಿ ಅವರು 90ರವರೆಗೂ ಬಂದರು ಕ್ಲಿನಿಕ್ಕಿಗೆ. ಅವ್ರ ಜೊತೆ ಅಲ್ಲಿವರೆಗೆ 10 ವರ್ಷ ನಾನು ಸಹಾಯಕ ವೈದ್ಯನಾಗಿ ಅವ್ರ ಜೊತೆನೇ ಕೆಲಸ ಮಾಡಿದೆ. ಆಗ ರಾಮಕೃಷ್ಣ ಹೆಗಡೆಯವರ ಫಲದಿಂದ ಮತ್ತು ನಮ್ಮ ಇವರು ಸುಮತೀಂದ್ರ ನಾಡಿಗ್ ಅಂತಿದ್ರು, ಅವ್ರ ಮಗಳು ಒಬ್ಳು ಓದ್ತಾಯಿದ್ಲು, ಮತ್ತು ನಮ್ಮ ಯೂನಿಯನ್ ಹುಡುಗರುಗಳು ಬಹಳ ಜನ ಇದ್ದರು. ಕಾಲೇಜು ಮುಚ್ಚಿಬಿಟ್ರೆ ಎಲ್ಲಿಗೆ ಹೋಗೋದು ಅಂತ ಹೇಳಿ ಧರಣಿ ಕೂತ್ಕೊಳ್ತೀವಿ ಎಂದಾಗ ರಾಮಕೃಷ್ಣ ಹೆಗಡೆಯವರು ಮೊದಲನೆಯ ಕರ್ನಾಟಕದ ಸರ್ಕಾರಿ ಹೋಮಿಯೋಪತಿ ಕಾಲೇಜನ್ನು, ಇವತ್ತು ಬಸವೇಶ್ವರ ನಗರದಲ್ಲಿ ಏನಿದೆ, ಅದನ್ನು ಶುರು ಮಾಡೋಕ್ಕೆ ಅನುವು ಮಾಡಿಕೊಟ್ರು. ನನ್ನ ನಿಜವಾದ ಜರ್ನಿ ಅಲ್ಲಿಂದನೇ ಶುರುವಾಯಿತು, ಹೋಮಿಯೋಪತಿ ಜರ್ನಿ. ಅದುವರೆಗೂ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. 76ರ ಮಧ್ಯಭಾಗದಿಂದ ಆಲ್ಮೋಸ್ಟ್ ಪಾಸಾಗಿದ್ದು 81ಕ್ಕೆ. ಅಲ್ಲಿವರೆಗೆ ಡಾಕ್ಟರ್ ಕೃಷ್ಣಮೂರ್ತಿ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿದ್ದು, ಪ್ರಾಕ್ಟಿಕಲ್ ಕೇಸ್ಗಳನ್ನು ನೋಡಿದ್ದು, ಕಾಲೇಜಿಗೆ ಹೋಗಿದ್ದು ಇಷ್ಟರವರೆಗೆ ಮಾತ್ರ ಇತ್ತು. 81ರಿಂದ 84ರವರೆಗೆ ಒಂದು 2 ವರ್ಷ ಬಾಂಬೆನಲ್ಲಿದ್ದೆ, ಅಲೋಪತಿಕ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇಲ್ಲಿ ಪ್ರಾಕ್ಟೀಸ್ ಶುರು ಮಾಡಿ ಆಗಲೇ ನಡೀತಾ ಇತ್ತು. 86ರಲ್ಲಿ ಸರ್ಕಾರಿ ಕಾಲೇಜನ್ನೇನೋ ಓಪನ್ ಮಾಡಿಬಿಟ್ರು, ಆದರೆ ಅಲ್ಲಿ ಟೀಚಿಂಗ್ ಸ್ಟಾಫ್ ಇರಲಿಲ್ಲ. ಎಗೇನೆಸ್ಟ್ ದಿ ಸ್ಯಾಂಕ್ಷನ್ ಪೋಸ್ಟ್ ಬೆಂಗಳೂರಿನ ನಾವೊಂದು 10-12 ಜನ ಲೀಡಿಂಗ್ ಹೋಮಿಯೋಪತಿ ಡಾಕ್ಟರ್ಸು ಯಾರು ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಅವರೊಂದಷ್ಟು ಜನನ, ಬಹಳಷ್ಟು ಜನನ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಫುಲ್ ಟೈಮ್ ಕೆಲಸ ದುಡಿಸ್ಕೊಂಡ್ರು. ತಿಂಗಳಿಗೆ 400 ರೂಪಾಯಿ ಕೆಲಸ ಮಾಡ್ತಾಯಿದ್ವಿ. ಡಾಕ್ಟರ್ ರಾಮದಾಸ್ ಅಂತ ನನ್ನ ಸೀನಿಯರು, ಡಾಕ್ಟರ್ ಹಸನ್ನು, ಡಾಕ್ಟರ್ ಸುಧಾ, ಡಾಕ್ಟರ್ ಉಷಾ, ಎಷ್ಟು ಜನ ಈ ಥರದವ್ರು ಭಾಳ ಜನ, ಡಾಕ್ಟರ್ ಮುನೀರ್ ಅಂತ ಆಮೇಲೆ ಸೇರಿಕೊಂಡ್ರು. ಈ ಥರದವ್ರು ಸುಮಾರು ಜನ. ಪ್ರೈವೇಟ್ ಕೇವಲ 400 ರೂಪಾಯಿಗೆ ಆ ಕಾಲೇಜನ್ನು 6 ವರ್ಷ ನಡೆಸಿದ್ದೀವಿ. ಅದು ಯಾಕೆ ಹೇಳಿದೆ ಅಂದರೆ, ಆ ಸಮಯದಲ್ಲೇ ರಾಮಕೃಷ್ಣ ಹೆಗಡೆಯವರ ಶ್ರೀಮತಿಯವರಾದ ಶಕುಂತಲಾ ಹೆಗಡೆಯವರು ನಮ್ಮ ಕ್ಲಿನಿಕ್ಕಿಗೆ ಬರ್ತಾಯಿದ್ರು. ಅವ್ರ ಕೇಸ್ ನಾನು ತೊಗೊಂಡಿದ್ದೀನಿ, ಬಾಸ್ ಕೃಷ್ಣಮೂರ್ತಿಯವ್ರಿಗೂ ತೋರಿಸಿದ್ದೀನಿ. ಮಾತಾಡ್ತಾ ಯಾವ ಊರಪ್ಪ ಅಂದರು. ಚಿಕ್ಕಮಂಗ್ಳೂರಿಂದ. ನಾನು ನಿಮ್ಮೂರಿನ ಹೆಣ್ಣು ಕಣಯ್ಯ ಅಂದರು. ಹಾಗಾಗಿ ರಾಮಕೃಷ್ಣ ಹೆಗಡೆಯವ್ರ ಮನೆಯವರ ಸಹವಾಸನೂ ಬಂತು. ಅವರು ಬಹಳಷ್ಟು ಸಹ ನಡ್ಕೊಂಡ್ರು. ಅದಾದಮೇಲೆ ಅವರು ಅಧಿಕಾರದ ನಂತರ ಅವರ ಮಗಳು ಅಳಿಯ ಮನು ನಿಚ್ಚಾನಿ ಮತ್ತು ಅವ್ರ ಕಡೆಯವ್ರನ್ನೂ ಕೂಡ ಟ್ರೀಟ್ ಮಾಡೋವಂಥ ಒಂದು ಯೋಗ ಮತ್ತು ಹೋಮಿಯೋಪತಿಯನ್ನು ಅಲ್ಲಿವರೆಗೂ ಮುಟ್ಟಿಸೋವಂಥ ಒಂದು ವ್ಯವಸ್ಥೆ ಅಥವಾ ಒಂದು ಅವಕಾಶ ನನಗೂ ಒದಗಿ ಬಂದಿತ್ತು. ಅದಾದ ನಂತರ ಬಹಳಷ್ಟು ಜನ ನಾನು ಹೇಳ್ದಂಗೆ IASಗಳಿರ್ಬೋದು, IPSಗಳಿರ್ಬೋದು, ಉಳ್ಳವರು ಇಲ್ಲದೇ ಇರೋರು, ಕೋಟ್ಯಾಧಿಪತಿಗಳು, ಮೆಡಿಕಲ್ ಕಾಲೇಜ್ ಓನರ್ಸ್ಗಳು, ಅವ್ರ ಮಕ್ಕಳುಗಳು, ಎಷ್ಟು ಜನ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ಗಳು, ಒಂದು ಕಾಲದಲ್ಲಿ ಹೀಗಳಿತಾ ಇದ್ದಂಥ ಹೋಮಿಯೋಪತಿಯನ್ನು ಹೀಗಳಿತಾ ಇದ್ದಂಥವ್ರ ಮನೇಲಿ ಏನಾರು ಆದರೆ ಅವರುಗಳು, ಅಂದರೆ ಅದೆಲ್ಲವೂ ಕೂಡ ಹೋಮಿಯೋಪತಿ ಪ್ರಾಕ್ಟೀಸ್ ಎಸ್ಟಾಬ್ಲಿಷ್ ಆಗಿದ್ದಕ್ಕೆ ದ್ಯೋತಕ ಮತ್ತು ಇದನ್ನು ನಾರ್ಮಲ್ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋಕ್ಕೆ ಇದ್ದ ಹಿಂಜರಿಕೆ ಹೊರಟೋಯ್ತು. ಅಷ್ಟೊತ್ತಿಗೆ ನಾನಾಗಲೇ ಪ್ರಜಾವಾಣಿನಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ದೆ. ಮೊದಲನೇ ಸರಿ 90 ಅಂತ ಅಂದ್ಕೊಳ್ತೀನಿ. ಆ ಪ್ರಜಾವಾಣಿನಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ದು ನನ್ನ ಈ ಸಾರ್ವಜನಿಕ ವಲಯಕ್ಕೆ ನನ್ನ ಪರಿಚಯ ಆಗಿದ್ದು. ಅವತ್ತಿನಿಂದ ಮತ್ತೆ ನಾನು ಎಂದಿಗೂ ಹಿಂತಿರುಗಿ ನೋಡದೇ ಇದ್ದಿದ್ದು ಅಲ್ಲಿಂದನೇ ಶುರುವಾಯಿತು. ಆವಾಗಲೇ ದೂರದರ್ಶನಕ್ಕೋಸ್ಕರ ಒಬ್ಬರು ಅನೀಸ್ ಉಲ್ ಹಕ್ ಅಂತಿದ್ದರು. ಅವರಿಗೆ ಸರ್ ಈ ಥರ ಹೋಮಿಯೋಪತಿ ಬಗ್ಗೆ ಇದುವರೆಗೂ ಎಲ್ಲೂ ಒಂದು ಪ್ರೋಗ್ರಾಮ್ ಆಗಲಿ, ಒಂದು ಇಂಟರ್ವ್ಯೂ ಆಗಲಿ, ಅಥವಾ
ಹೋಮಿಯೋಪತಿಯ ಜನಕ ಎಷ್ಟು ಕಷ್ಟಪಟ್ಟ. ಒಬ್ಬ ಬಡವ್ರ ಹುಡುಗ 12 ಭಾಷೆ ಹೇಳ್ತಾ ಇದ್ದ. ಅಲೋಪತಿಯ ಒನ್ ಆಫ್ ದ ಬೆಸ್ಟ್ 3ನೇ ಅದ್ಭುತ ವೈದ್ಯರಲ್ಲಿ ಅವನೊಬ್ಬನಾಗಿದ್ದ. ಅದನ್ನು ಬಿಟ್ಟು ಹೋಮಿಯೋಪತಿ ಕಂಡಿಡ್ದ. ಇಂಥ ದೊಡ್ಡ ಸಿಸ್ಟಮ್ಮು ಎಲ್ಲೋ ಜರ್ಮನಿಯಲ್ಲಿ ಹುಟ್ಟಿದಂಥ ಹಾನಿಮನ್ನನ ವ್ಯಕ್ತಿತ್ವ ನಮ್ಮ ಯಾವುದೇ ಋಷಿಮುನಿಗಳಿಗಿಂತ ಏನು ಕಡಿಮೆ ಇರಲಿಲ್ಲ. ಅವನ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಸಾಕ್ಷ್ಯಚಿತ್ರ ಮಾಡ್ತೀನಿ ಸರ್ ಅಂಥೇಳಿ ನಾನು ಕೇಳಿಕೊಂಡಾಗ ಮೊದಲು ಸ್ವಲ್ಪ ಹಿಂದು ಮುಂದೆ ಮಾಡಿದರು. ಬಟ್ ನಾನು ಆಗಲೇ ಆ ಕಾಲದಲ್ಲೇ 1991 3 ತಿಂಗಳು ಕಷ್ಟಪಟ್ಟು ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗಿದ್ದೆ. ಆವಾಗೆಲ್ಲ ಇಷ್ಟು ಸುಲಭ ಇರಲಿಲ್ಲ. ಕೂತ್ಕೊಂಡು ಕಡೆನೇ ಗೂಗಲ್ಗೆ ಹೇಳ್ಬಿಟ್ಟು ಎಲ್ಲ ಟರ್ನ್ ಮಾಡಿಬಿಟ್ಟು ಪ್ರಿಂಟೌಟ್ ಕೊಟ್ಬಿಟ್ಟು ಪ್ರಿಂಟೌಟಲ್ಲಿ ಆಗ್ತಾಯಿರಲಿಲ್ಲ. ಅವಾಗ ಕೂತ್ಕೊಂಡು ಬರಿಬೇಕಾಗಿತ್ತು. ಆ ಬರೆದಿದ್ದನ್ನೆಲ್ಲ ತೊಗೊಂಡೋಗಿ ಕನ್ನಡ ಟೈಪಿಸ್ಟ್ ಹತ್ರ ಟೈಪಿಸ್ಟ್ ಮಾಡಿಸಿ ಅದನ್ನು ಎಲ್ಲೋ ಹುಡ್ಕೊಂಡೋಗಿ ಒಂದು ಕಡೆ ಜೆರಾಕ್ಸ್ ಮಾಡಿಸಿ ಇಷ್ಟೆಲ್ಲ ತಯಾರಿಗಳು, ಅತ್ಯಂತ ಪೂರ್ವ ತಯಾರಿಗಳು ಭಾಳ ಕಷ್ಟ ಇತ್ತು. ಅಷ್ಟು ಈಗಿನಷ್ಟು ಈಗೆಲ್ಲ ಏನು ಒಂಥರ ಕಡಲೆ ಹುರಿದಂಗೆ ಅಂತಾರಲ್ಲ, ಹಾಗೆ ಇಷ್ಟು ಸುಲಭವಾಗಿ ಆಗೋವಂಥದ್ದು ಇರಲಿಲ್ಲ. ಅದನ್ನು ತೊಗೊಂಡೋಗಿ ಅವ್ರ ಹತ್ರ ಕೊಟ್ಟೆ. ಅವರೆಲ್ಲ ನೋಡಿ ಅವ್ರಿಗೇನು ಅನ್ನಿಸ್ತೇನೋ, ಬರ್ರಿ ಇಲ್ಲಿ ಅಂತ ಯಾರೋ ಡೆಪ್ಟಿ ಡೈರೆಕ್ಟ್ರ್ ಇದ್ದರು. ಇವರೆಲ್ಲ ಶೂಟಿಂಗ್ ಗೀಟಿಂಗ್ ಎಲ್ಲ ಮಾಡಬೇಕಂತೆ. ಅದೊಂದು ದೊಡ್ಡ ಅನುಭವ. ನಿಜಕ್ಕೂ ಚಿಕ್ಕಂದಿಂದ ನಾನು ಚಲನಚಿತ್ರ ನೋಡ್ಕೊಂಡು ಬೆಳೆದವನು, ಬೆರಗಾದವನು. ನಮ್ಮೂರು ಟೆಂಟಲ್ಲಿ ಇಂಟ್ರ್ವಲಲ್ಲಿ ಇವರೆಲ್ಲ ಎಲ್ಲೋದ್ರು ಅಂತೇಳಿ ಸುತ್ತಾಕೊಂಬಂದವನು. ಇದೆಲ್ಲ ಈ ಹಳ್ಳಿಯವರಲ್ಲಿ ಭಾಳ ಬೆರಗುಗಳು ಜಾಸ್ತಿ, ಆಶ್ಚರ್ಯಗಳು ಜಾಸ್ತಿ. ಇದೆಲ್ಲ ಹೆಂಗಾಯಿತು ಅಂತ ಒಂಥರ ಬೆಕ್ಕಸ ಬೆರಗಾಗುವಂಥದ್ದು ಜಾಸ್ತಿ. ಅದನ್ನು ನೋಡ್ಕೊಂಬಂದವನು. ಆದರೆ ಎಲ್ಲಿವರೆಗೆ ಬಂತು ನೋಡಿ. ಹಾನಿಮನ್ನರ ಬಗ್ಗೆ ಈ ಪ್ರಪಂಚದಲ್ಲಿ ಮೊದಲನೆಯ ಸಾಕ್ಷ್ಯಚಿತ್ರವನ್ನು ತಯಾರಿಸಿದ ಹೆಗ್ಗಳಿಕೆ ನನ್ನ ಪಾಲಿಗೆ ಬಂತು. 3 ತಿಂಗಳು ಸ್ಕ್ರಿಪ್ಟ್ ಬರೆದ್ವಿ. ನನ್ನ ಟೆಕ್ನಿಕಲ್ ಸಹಾಯಕ್ಕೆ ಶೇಷಾದ್ರಿ ಅಂತ ಒಬ್ಬರಿದ್ದರು, ಡೆಕ್ಕನ್ ಹೆರಾಲ್ಡಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಹಾನಿಮನ್ನರು ಅಂಥ ರಸಋಷಿ ಅವರೊಬ್ಬ. ಅಂಥ ಒಬ್ಬ ದೊಡ್ಡ ವ್ಯಕ್ತಿ ಬಗ್ಗೆ ಕನ್ನಡ ಜನತೆಗೆ ಪರಿಚಯ ಇರಲಿಲ್ಲ. ಆ ಕಾಲದಲ್ಲಿ ಯಾರೂ ದೃಶ್ಯ ಮಾಧ್ಯಮ, ಅವಾಗಿದ್ದಿದ್ದು ದೂರದರ್ಶನ ಮಾತ್ರ, ಬೇರೆ ಇನ್ಯಾವ ಮಾಧ್ಯಮಗಳೂ ಇರಲಿಲ್ಲ. ದೂರದರ್ಶನದಲ್ಲಿ ಪ್ರೈಮ್ ಟೈಮಲ್ಲಿ 6 ಗಂಟೆ ಟೈಮಲ್ಲಿ ನಿಂದೊಂದು ಸಾಕ್ಷ್ಯಚಿತ್ರಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಅದು ಈ ಕಾಲದ ಬಂಪರ್ ಜಾಕ್ಪಾಟ್ ಬಂದಂಗೆ. ಆಶ್ಚರ್ಯ. ಜೊತೆಗೆ ಇವ್ರಿಗೆ ಕೊಡ್ಬೋದಾ ಅಂತ ಅವ್ರಿಗೆ ಆ ಡೈರೆಕ್ಟ್ರಿಗೆ ಏನು ಅನ್ನಿಸ್ತೋ ಕೊಟ್ಟರು. ಅವ್ರು ಚಾನ್ಸ್ ಕೊಟ್ಟಿರಿ, ಇವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ರಿ, ಇವ್ರಿಗೊಂದು ಆರ್ಡರ್ ಕೊಡ್ರಿ, ಸರ್ಟಿಫಿಕೇಟ್ ಅಲ್ಲ ಸಾರಿ, ಇವ್ರಿಗೂ ಆರ್ಡ್ರ್ ಕೊಟ್ಬಿಡಿ, ಇವ್ರು ಎಲ್ಲೆಲ್ಲೋ ಶೂಟ್ ಮಾಡಬೇಕಂತೆ ಅಂಥೇಳಿ ನನಗೆ ಸಾಕ್ಷ್ಯಚಿತ್ರವನ್ನು ತಯಾರಿಸೋಕ್ಕೆ ಅನುಮತಿಯನ್ನು ಕೊಟ್ಟರು. ಆ ಸಾಕ್ಷ್ಯಚಿತ್ರ ತಯಾರಿಕೆ ಹೋಮಿಯೋಪತಿಯ ಪದ್ಧತಿಗೆ ಮತ್ತು ನನಗೆ ಮತ್ತು ಜನಜೀವನದಲ್ಲಿ ಹೋಮಿಯೋಪತಿ ಬಗ್ಗೆ ಇದ್ದಂಥ ಮಿಥ್ಯಾರೋಪಗಳು, ಅದರ ತಾಕತ್ತು, ಅದರ ಪರಿಧಿ, ಇವೆಲ್ಲವನ್ನೂ ಕೂಡ ದೃಶ್ಯ ಮಾಧ್ಯಮದಲ್ಲಿ ಹೇಳ್ಕೊಡೋಕ್ಕೆ ಒಂದು ದೊಡ್ಡ ಓಪನಿಂಗ್ ಸಿಕ್ತು ನನಗೆ. ಅವತ್ತಿಂದ ನಾನೆಂದೂ ಸಾರ್ವಜನಿಕ ಜೀವನದಲ್ಲಿ ಹಿಂತಿರುಗಿ ನೋಡುವಂಥ ಪ್ರಮೇಯ ಬರಲೇ ಇಲ್ಲ. ಪಾಠ ಮಾಡಿದ್ದೆ ಅಷ್ಟೊತ್ತಿಗೆ. ಗೌರ್ಮೆಂಟ್ ಹೋಮಿಯೋಪತಿ ಕಾಲೇಜಲ್ಲಿ ಪಾಠ ಮಾಡ್ತಾಯಿದ್ವಿ. ಹೋಮಿಯೋಪತಿ ಬಗ್ಗೆ ತಿಳ್ಕೊಂಡಿದ್ವಿ, ಹಾನಿಮನ್ ಬಗ್ಗೆ ತಿಳ್ಕೊಂಡಿದ್ವಿ. ಹೋಮಿಯೋಪತಿ ಎಷ್ಟು ಶ್ರೇಷ್ಠ ಅಂತ ಹುಡುಗರಿಗೆ ಮಾತ್ರ ಹೇಳ್ತಾಯಿದ್ವಿ. ಆಮೇಲೆ ಗೊತ್ತಾಗಿದ್ದೇನು ಅಂದರೆ, ಇದನ್ನೇ ನೀವು ದೃಶ್ಯ ರೂಪದಲ್ಲಿ ಜನಗಳಿಗೆ ಕೊಟ್ಟರೆ, ನಾನು ಹಗಲೆಲ್ಲ ಕೂತ್ಕೊಂಡು ನನ್ನ ಕ್ಲಿನಿಕಲ್ಲಿ ಇದು ಸೈಂಟಿಫಿಕ್ಕಾ ಅಥವಾ ಇದು ಇಲ್ಲಿ ಪೈಲ್ಸ್ಗೆ ಔಷಧಿ ಕೊಡಲಾಗುತ್ತದೆ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರಲ್ಲ ಅಂಥ ಸಿಸ್ಟಮ್ಮ, ಏನೇನು ಕೇಳೋರು. ಇದೊಂದು ಸೈಂಟಿಫಿಕ್ ಸಿಸ್ಟಮ್ಮ, ಇದನ್ನು ಈ ಇಂಗ್ಲೀಷ್ ಮೆಡಿಸನ್ ಥರ ಇದನ್ನು ತೊಗೋಬೋದೆ, ಅದು ಏನೇನು ಕೇಳೋರು. ನಾವು ನೇಣಾಕ್ಕೋಬೇಕು ಹೋಗಿ ಎಲ್ಲರೂ ಅಂಥ ಪ್ರಶ್ನೆಗಳು ಕೇಳೋರು. ಅವರೆಲ್ಲರಿಗೂ ಉತ್ತರ ನಾನು ಸಿಕ್ಕವ್ರಿಗೆಲ್ಲ ಅರ್ಧ ಗಂಟೆ ಭಾಷಣ ಎಲ್ಲಿ ಮಾಡೋಕ್ಕಾಗುತ್ತೆ. ಸೊ ದೆನ್ ಆ ಕಾಲದಲ್ಲಿ ದೂರದರ್ಶನಕ್ಕೆ ಒಂದು ಸಾಕ್ಷ್ಯಚಿತ್ರ ಮಾಡೋದು, ದೂರದರ್ಶನ ನಿಮ್ಮ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸೋದು ಒಂದು ಹೆಗ್ಗಳಿಕೆ ವಿಷಯನೇ. ಅಷ್ಟು ಸುಲಭಕ್ಕೆ ಯಾರಿಂದನೂ ಆಗ್ತಾ ಇರಲಿಲ್ಲ. ಅವ್ರದ್ದೊಂದು ಕಮಿಟಿ ಇರೋದು, ಸ್ಕ್ರೀನ್ ಮಾಡೋರು, ಒಂದು ಶಬ್ದ ನಾನು ಆಚೀಚೆ ಮಾಡಿದರೆ ಕಟ್ ಮಾಡೋರು. ಈಗೇನು ಎಲ್ಲ ಚಪ್ಪಲಿ ಹೊಡೆದಾಡೋದು ತೋರಿಸ್ತಾರೆ, ಅದೇನೋ ವಿಡಿಯೋ ತೋರಿಸ್ತಾರೆ, ಅದು ಯಾರ್ದೋ CD ತೋರಿಸ್ತಾರೆ. ಏನು ತೋರಿಸಿಲ್ಲ ಅಂತ ನನಗಿನ್ನೂ ಗೊತ್ತಾಗಿಲ್ಲಪ್ಪ. ಒಂದು ಶಬ್ದ ಅನ್ಪಾರ್ಲಿಮೆಂಟ್ರಿ ಆದರೆ ಇಡೀ ಸೀನನ್ನು ಕಟ್ ಮಾಡೋರು ಅವರು.
ಹಾಗಂತ ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ ಇರ್ತಾ ಇರಲಿಲ್ವಾ, ಅಶ್ಲೀಲ ಇರ್ತಾ ಇರಲಿಲ್ವಾ, ಶಿಸ್ತು ಶಿಷ್ಟಾಚಾರ ಇವೆಲ್ಲವನ್ನೂ ಮೀರಿ ಮಾಧ್ಯಮ ಕೆಲಸ ಮಾಡಲ್ಲ ಇಲ್ವಾ? ಖಂಡಿತ ಮಾಡ್ತಾಯಿತ್ತು. ಐ ಥಿಂಕ್ ದೂರದರ್ಶನ ನಮ್ಮೆಲ್ಲರಿಗೂ ಒಂಥರ ತವ್ರ ಮನೆ ಇದ್ದಂಗೆ ಅಂತೀವಲ್ಲ, ಅದು ಹೇಳ್ಕೊಟ್ರು ಅವರು ನಮ್ಗೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ. ನಾನು ಮೊದಲನೇ ಸರಿ ಅದು ಮಾಡಬೇಕಾದ್ರೆ ನಾನು ಹೇಳಿದೆ, ಅನೀಸುಲ್ ಅವರ ಹತ್ರ ಹೋಗಿ ಮಾತಾಡಿದ ಮೇಲೆ ಅವರು ಒಪ್ಕೊಂಡ್ರು. ಅವ್ರ ಸ್ನೇಹಿತರು ಒಬ್ಬರು ನಮ್ಮ ಸೇತುರಾವ್ ಅಂತಿದ್ರು, ಅವ್ರ ಜೊತೆ ನನ್ನ ಸೀನಿಯರು ಡಾಕ್ಟರ್ ರಾಮದಾಸ್, ಡಾಕ್ಟರ್ ಲತಾ ಇವರೆಲ್ಲರ ಜೊತೆ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ, ಇಲ್ಲ ಸರ್ ಆಗಬೇಕಾಗಿದೆ, ಇದು ಜರೂರತ್ ಹೈ ಅಂತ ಅವ್ರಿಗೆ ಹೇಳಿದ ಮೇಲೆ ಅನೀಸುಲ್ ಅವರು ಪರ್ಮಿಷನ್ ಕೊಟ್ಟರು. ಅದಕ್ಕೆ ಮುಂಚೆ ನಾನೆಲ್ಲ ಸ್ಕ್ರಿಪ್ಟ್ ರೆಡಿ ಮಾಡಿಟ್ಟಿದ್ದೆ. 3 ತಿಂಗಳಿಂದ ಅದಕ್ಕೆ ಪಕ್ಕಾ ಮಾಡಿ ಟೈಪಿಂಗ್ ಮಾಡಿ ಯಾವ್ಯಾವುದು ನಾನು ಹೇಳಿದೆ. ಶೇಷಾದ್ರಿ ಅವರು ನನ್ನ ಜೊತೆ ಅವ್ರು ಟೆಕ್ನಿಕಲ್ ನಿರ್ದೇಶಕರಾಗಿ ಅವರಿದ್ದರು. ನನ್ನ ಅದೃಷ್ಟಕ್ಕೆ ಕ್ಯಾಮ್ರಾಮೆನ್ ಆಗಿ ಮುಂಬೈನಿಂದ ಅವ್ರ ಮಗಳು ಮನೆಗೆ ಬಂದಿದ್ದರು ಒಬ್ಬರು ರಾಮರಾವ್ ಅಂತ, ನಮ್ಮ ಮನೋಜ್ ಕುಮಾರ್ ಪಿಕ್ಚರ್ಗೆಲ್ಲ ಕೆಲಸ ಮಾಡಿದವರು ಅವರು ಬಂದಿದ್ದರು. ಅವಾಗೇನು ಅದೊಂದು ಹಬ್ಬ, ನಮಗೆ ಒಂದು ಪಿಕ್ಚರ್ ಶೂಟಿಂಗ್ ಥರನೇ ಆಗೋಯ್ತು. ಒಂದು ಸಾಕ್ಷಿ ಚಿತ್ರಕ್ಕೆ 3 ದಿವಸ ಶೂಟಿಂಗ್ ಮಾಡಿದ್ದೀವಿ. ಪ್ರತಿ ಶಾರ್ಟ್ ಡಿವಿಷನ್ ಬರೆದಿಟ್ಕೊಂಡಿದ್ದೆ. ಒಂದೊಂದು ಶಾರ್ಟಲ್ಲಿ ಯಾರ್ಯಾರು ಬರಬೇಕು, ಹೆಂಗೆ ಹೋಗಬೇಕು, ನೆಕ್ಸ್ಟ್ ಶಾರ್ಟಲ್ಲಿ ಲೆಫ್ಟಲ್ಲಿ ಯಾರು ಕೂತಿರ್ತಾರೆ, ರೈಟಲ್ಲಿ ಯಾರು ಕೂತಿರ್ತಾರೆ, ಎಲ್ಲಿಗೆ ಜಂಪ್ ಕಟ್ ಕೊಡಬೇಕು, ಎಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಪೂರ್ತಿ ಬರೆದಿಟ್ಕೊಂಡಿದ್ದೆ. ಹಾಗೆಯೇ ಒಂದು ಹೊಸ ಪ್ರಯೋಗ ಮಾಡಿದ್ವಿ ನಾವು ಆ ಕಾಲಕ್ಕೇ. ಏನು, ನಮ್ಮ ಸಿಂಗರ್ ಸಿ ಅಶ್ವಥ್ ಅವರ ಅಣ್ಣ ರಾಜಾರಾವ್ ಅಂತಿದ್ದರು. ಅವರು ಬಕ್ಕತಲೆಯವರು ಮತ್ತು ಹಾನಿಮಂತರನ್ನೇ ಕಾಣೋರು. ಅವರಿಗೆ ಒಂದು 3 ಗಂಟೆ ಮೇಕಪ್ ಮಾಡಿ ಹಾನಿಮಂತರನ್ನೇ ಮಾಡಿದ್ವಿ. ಆ ಹಾನಿಮನ್ ಪಾತ್ರವನ್ನು ಅದೊಂದು ದೊಡ್ಡ ಚರಿತ್ರೆ ನಿಜ ಹೇಳಬೇಕು ಅಂದರೆ. ನಮ್ಮ ಯಾವುದೇ ಹೋಮಿಯೋಪತಿ ಡಾಕ್ಟ್ರು ಅಥವಾ ಜಗತ್ತು ಹಾನಿಮನ್ನನ್ನು ಯಾರೂ ನೋಡೇ ಇರಲಿಲ್ವ ಲೈವ್ ಆಗಿ, ತೆರೆ ಮೇಲೂ ಯಾವುದು ಪಿಕ್ಚರ್ಗಳು ಅವನ ಬಗ್ಗೆ ಇರಲಿಲ್ವಾ. ಈತನಿಗೆ ಆ 3 ಗಂಟೆ ಮೇಕಪ್ ಮಾಡಿಸಿ ಹಾನಿಮನ್ ಏನೇನು ಮಾಡಿದ್ರು ಅದನ್ನೆಲ್ಲ ಅವ್ರ ಕೈಲಿ ಮಾಡಿಸಿದ್ವಿ. ಅವ್ರು ಹೆಂಗೆ ಹೋಮಿಯೋಪತಿ ಕಂಡುಹಿಡಿದ್ರು, ಹೆಂಗೆ ತರ್ಕಬದ್ಧ ವಿಶ್ಲೇಷಣೆ ಮಾಡಿದರು, ಏನೇನು ಮಾಡಿದರು, ಏನಾಯಿತು, ಲ್ಯಾಬೊರೇಟ್ರಿ ಚೆಕ್ಗಳು ಏನು ಮಾಡಿದರು ಅನ್ನೋದನ್ನು ಒಂದು ಲ್ಯಾಬೊರೇಟ್ರಿನಲ್ಲೇ ಕೂತ್ಕೊಂಡು ಗೌರ್ಮೆಂಟ್ ಕಾಲೇಜಲ್ಲೇ ಶೂಟ್ ಮಾಡಿ ಅವರೆಲ್ಲ ಪೋರ್ಷನನ್ನು ಒಂದು ಕಡೆ ಇಟ್ಕೊಂಡ್ವಿ. ಈಗ ಉದಾಹರಣೆಗೆ ಅವ್ರು ಹೇಳ್ತಾರೆ ಸಿಮಿಲಿಯಾ ಸಿಮಿಲಿಬಸ್ ಕ್ಯುರೆಂಟರ್ ಅಂತ, ಅದು ಹೋಮಿಯೋಪತಿ ತತ್ವ. ಯಾವುದು ಉಂಟು ಮಾಡುತ್ತೋ ಅದು ನಿವಾರಕವಾಗಿ ಕೆಲಸ ಮಾಡುತ್ತೆ ಅಂತ. ಅವ್ರ ಬಾಯಿನಲ್ಲಿ ಸಿಮಿಲಿಯಾ ಸಿಮಿಲಿಬಸ್ ಕ್ಯುರೆಂಟರ್ ಕಂಡಿಡ್ದೆ ಅಂತ ಹೇಳಿಸ್ಬಿಡೋದು. ಅಲ್ಲಿ ಕಟ್ ಮಾಡಿ ನೆಕ್ಸ್ಟ್ ಸೀನಲ್ಲಿ ನಾನು ಬರ್ತಾಯಿದ್ದೆ, ಸಿಮಿಲಿಯಾ ಸಿಮಿಲಿಬಸ್ ಕ್ಯುರೆಂಟರ್. ಅಲ್ಲಿಂದ ಕ್ಯೂ ತೊಗೊಂಡು ಹಂಗಂದ್ರೆ ಏನು, ಇದು ಹೆಂಗೆ ಶುರುವಾಯಿತು, ಏನು, ಈ ಥರ ಹೇಳ್ತಾ ಹೋದ್ವಿ. ಹಾನಿಮನ್ರು ಇಂಗ್ಲೆಂಡಿನ ಲಾರ್ಡ್ ಬೇಕನ್ನಿಂದ ಪ್ರಚೋದಿತರಾಗಿದ್ದರು. ಅಫೋರಿಸ್ಟಿಕ್ ಸ್ಟೈಲ್ ಅಂತೀವಿ ನಮ್ಮಲ್ಲಿ, ಆರ್ಗನಾನ್ ಆಫ್ ಮೆಡಿಸನ್ ಅಂತ. ಹೆಂಗಿರಬೇಕು ಡಾಕ್ಟ್ರು, ಸಿಸ್ಟಮ್ ಹೆಂಗಿರಬೇಕು, ಕಾಯಿಲೆ ಅಂದ್ರೇನು, ಹೆಂಗೆ ಬರುತ್ತೆ, ಅದೆಲ್ಲ ಒಂಥರ ಡಿಕ್ಟಮ್ ಥರ ಬರೆದಿಟ್ಟಿದ್ರು ಅವರು, ಉಕ್ತಿಗಳ ಥರ. ಅದಕ್ಕೆ ನಾವು ಅಫೋರಿಸಮ್ಸ್ ಅಂತ ಕರಿತೀವಿ. ದ ಫಿಸಿಷಿಯನ್ಸ್ ಓನ್ಲಿ ಮಿಷನ್ ಇಸ್ ಟು ಕ್ಯೂರ್ ದ ಸಿಕ್ ಆ್ಯಸ್ ಇಟ್ ಈಸ್ ಟರ್ಮ್ ಅಂತಾರೆ. ದೆರ್ ಆರ್ ನೋ ಡಿಸೀಸಸ್, ಓನ್ಲಿ ಡಿಸೀಸ್ಡ್ ಇಂಡಿವಿಜುವಲ್ ಅಂತಾರೆ. ಇದೆಲ್ಲ ಅವರಿಂದ ಡೈಲಾಗ್ ಹೊಡಿಸ್ತಾ ಇದ್ವಿ. ಹಂಗಂದ್ರೇನು ಅಂತ ನೆಕ್ಸ್ಟ್ ಸೀನಲ್ಲಿ ಇನ್ನೊಬ್ಬ ಡಾಕ್ಟರ್ ಹತ್ರನೋ ನನ್ನಿಂದನೋ ಹೇಳಿಸ್ತಾ ಇದ್ವಿ. ಆ ಹಾನಿಮನ್ ಬಸ್ಟು ಇಲ್ಲೆಲ್ಲರೂ ಇದ್ದರೆ ಬಹುಶಃ ಆಮೇಲೆ ತೋರಿಸ್ತೀವಿ. ಆ ಬಸ್ಟನ್ನು ಇಟ್ಬಿಟ್ಟು ಅದರೊಳಗಡೆಯಿಂದ ಅವ್ರನ್ನ ಹಾನಿಮನ್ನನ್ನು ತರಿಸಿ ಅವ್ರು ಮಾಡೋದೆಲ್ಲ ಏನೇನು ಮಾಡಿಸ್ಬೇಕೋ ತೆರೆ ಮೇಲೆ ಎಲ್ಲ ಮಾಡಿಸಿ ಲಾಸ್ಟ್ ಸೀನಲ್ಲಿ ಅವ್ರು ಹಾಗೇ ಕೂತ್ಕೊಂಡು ಫ್ರೀಸ್ ಮಾಡಿಬಿಟ್ವಿ ಅವ್ರನ್ನ. ಅವ್ರದ್ದು ಸಾಯಬೇಕಾದ್ರೆ ಅವರೊಂದು ಬರೀತಾರೆ, ಐ ಹ್ಯಾವ್ ನಾಟ್ ಲೀವ್ಡ್ ಇನ್ ವೈನ್ ಅಂತ, ನನ್ನ ಜೀವನ ನಿರರ್ಥಕವಾಗಲಿಲ್ಲ ಅನ್ನೋದು ಲಾಸ್ಟ್ ಸೆಂಟೆನ್ಸ್ ಅವ್ರದ್ದು. ಅದನ್ನು ಅವ್ರ ಬಾಯಲ್ಲಿ ಹೇಳಿಸಿ ಅವರನ್ನು ಮತ್ತೆ ವಾಪಸ್ ತೊಗೊಂಡೋಗಿ ಆ ಬಸ್ಟಿಗೆ ಕೂರಿಸ್ಬಿಟ್ಟೆ. ಅಂದರೆ ನೋಡೋರಿಗೇನಾಯಿತು, ಹೋಮಿಯೋಪತಿ ಡಾಕ್ಟ್ರುಗಳಿಗೂ ಕೂಡ ಈ ಬಸ್ಟ್ ಅದು ಯಾರ್ದಿದೆ ಹಾನಿಮಂದು, ಆ ಬಸ್ಟು ಅಲ್ಲಿಂದ ಹೊರಗಡೆ ಬಂದು ಮತ್ತೆ ವಾಪಸ್ ಅಲ್ಲಿಗೆ ಹೋಗಿ ಕೂತ ಕ್ಷಣಕ್ಕೆ ಆ ಬಸ್ ನೋಡಿದ ಕೂಡಲೇ ಹಾನಿಮನ್ ಚಿತ್ರಣ ಇವ್ರ ಕಣ್ಣು ಮುಂದೆ ಬರೋದು. ಐ ವಿಲ್ ಟೆಲ್ ಯು ಆನೆಸ್ಟ್ಲಿ, ಅದನ್ನು 3 ದಿವಸ ಶೂಟಿಂಗ್ ಮಾಡಿದ್ವಿ. ಅಷ್ಟು ದಿವಸ ಬೇಕಾಗಿರಲಿಲ್ವಂತೆ. ಅವರು ಆ ಕ್ಯಾಮ್ರಾಮನ್ ಸಿಕ್ತವರು ಪಿಕ್ಚರ್ ಥರನೇ ಎಲ್ಲ ಲೈಟಿಂಗು ಒಂದೊಂದು ಶಾರ್ಟ್ಗೂ ಅಷ್ಟು ಕಷ್ಟಪಡೋರು ಅವರು.
3 ದಿವಸದ ಚಿತ್ರೀಕರಣದ ನಂತರ ಎಡಿಟಿಂಗ್ ಹೋದ್ವಿ. ಆ ಕಾಲದಲ್ಲಿ ಎಡಿಟಿಂಗ್ ಅಂದರೆ ಹುಡ್ಕೊಂಡು ಹೋಗ್ಬೇಕು, ಎಡಿಟಿಂಗ್ ಸ್ಟುಡಿಯೋಗಳನ್ನ ಬುಕ್ ಮಾಡಬೇಕು, ದುಡ್ಡಿರಲಿಲ್ಲ ನಮ್ಮ ಹತ್ರ. ಒಂದು 10 ಜನ ಸೇರಿ 5,000 ರೂಪಾಯಿ ಹಾಕ್ಕೊಂಡು ಮಾಡಿದ್ವಿ. ಸರಿ ಅಂತೂ ಅದರ ಪ್ರಿವ್ಯೂ ಅಂತಾರೆ, ನಿನಗೆ ಬೇಕಾದಂಗೆ ಬಿಟ್ಟು ತುತ್ತೂರಿ ಉದ್ದು ಬಿಡೋದಲ್ಲ. ಅಲ್ಲೊಂದು ದೂರದರ್ಶನದಲ್ಲಿ ಒಂದು ಕಮಿಟಿ ಇರ್ತಾಯಿತ್ತು. ಅವರು ಪ್ರಿವ್ಯೂ ಅಂತ ಮಾಡೋರು. ನಿನ್ನ ಸಾಕ್ಷ್ಯಚಿತ್ರವನ್ನು ಮೊದಲು ಅವ್ರು ನೋಡಿ ಸರ್ಟಿಫಿಕೇಟ್ ಕೊಟ್ಟರೆ ಸಾಕ್ಷ್ಯಚಿತ್ರ ಪಾಸ್ ಆಗೋದು. ಅದನ್ನು ಅವ್ರು ಡೈರೆಕ್ಟ್ರು ಇನ್ನೊಬ್ಬರು ಕೂತ್ಕೊಂಡು ನೋಡಿದರು, ಭಾಳ ಅದ್ಭುತವಾಗಿ ಬಂದಿದೆ, ಇಟ್ ಕ್ಯಾನ್ ಗೋ ಅಂದರು. ಆಯಿತು. ಏಪ್ರಿಲ್ 9 ನನಗೆ ಜ್ಞಾಪಕ ಇದೆ ಚೆನ್ನಾಗಿ. ಏಪ್ರಿಲ್ 10 ಹಾನಿಮನ್ರ ಜನ್ಮದಿನಾಚರಣೆ. ಏಪ್ರಿಲ್ 9 ಐ ಥಿಂಕ್ ಅವತ್ತು ಶನಿವಾರ ಅನಿಸುತ್ತೆ, ಮೊದಲನೇ ದಿವಸ ಸಂಜೆ 6 ಗಂಟೆಗೆ ಪ್ರೈಮ್ ಟೈಮ್ ಕೊಟ್ಟರು ನಮಗೆ ಟೈಮನ್ನು. ಅವತ್ತು ಪ್ರಸಾರ ಆಗುತ್ತೆ ಅಂತ ಹೇಳಿದರು. ಪ್ರಜಾವಾಣಿನಲ್ಲಿ ಅವತ್ತು ಬೆಳಿಗ್ಗೆ ಪ್ರಜಾವಾಣಿನಲ್ಲಿ ಬರೋದು ಸುದ್ದಿ ಅಂದರೆ ಅದು ಒಂದು 1/4 ಪೇಜ್ ಹಾನಿಮನ್ ಚಿತ್ರ ಹಾಕಿ ಹೋಮಿಯೋಪತಿ ಅಂದರೆ ಏನು ಅಂತ ಹಾಕಿ, ಇವತ್ತು ಇಂಥದ್ದೊಂದು ಸಾಕ್ಷ್ಯಚಿತ್ರ ತಯಾರಿಕೆ ಇವತ್ತು ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಇಡೀ ಕರ್ನಾಟಕ ಕೂತ್ಕೊಂಡು ನೋಡ್ತು. ನನಗೆ ಅಷ್ಟೇ ಗೊತ್ತಿದ್ದಿದ್ದು ಅವಾಗ. ಶನಿವಾರ ಇದು ಆಯಿತು. ಶುಕ್ರವಾರನೂ ಶನಿವಾರನೂ ಇಫ್ ಐ ನಾಟ್ ಮಿಸ್ಟೇಕನ್. ಭಾನುವಾರ ಬೆಳಿಗ್ಗೆ ಅನೀಸ್ ಉಲ್ ಹಕ್ ಅವರು ಬೆಳಿಗ್ಗೆನೇ ಫೋನ್ ಮಾಡಿದರು, 7 ಗಂಟೆಗೋ 6:15ಗೋ. ಮಲಗಿದ್ದೆ ಅವತ್ತು ಭಾನುವಾರ ಅಂತ. ನೋಡಿದಿರಿ ಡಾಕ್ಟ್ರೇ, ಏನಿಗೆ ಮಾಡಿಬಿಟ್ಟಿದ್ರಿ ನೀವು ಅಂದರು. ಏನಾಯಿತು ಸರ್ ಅಂದ. ಪೇಪರ್ಗೆ ನೋಡಿದ್ರಿ ಅಂದರು. ಏನು ಪೇಪರ್ ನೋಡ್ಬೇಕು ಸರ್ ಅಂದೆ. ನೋಡಿರಿ, ಇಂಡಿಯನ್ ಎಕ್ಸ್ಪ್ರೆಸ್ಸು, ಪ್ರಜಾವಾಣಿ, ಕನ್ನಡಪ್ರಭ ಎಲ್ಲ ನಿಮ್ಮ ಮೇಲೆ ಬರೆದ್ಬಿಟ್ಟಿದ್ದಾರೆ ರೀ. ಸರ್ ನನ್ನ ಮೇಲೆ ಯಾಕೆ ಬರೀತಾರೆ ಸರ್? ನಿಮ್ಮದು ಸಾಕ್ಷ್ಯಚಿತ್ರ ಹಿಟ್ಟಾಗಿ ಹೋಗ್ಬಿಡ್ತು ಬಿಡ್ರಿ ರೀ ಅಂದರು. ಒನ್ ಆಫ್ ದ ಬೆಸ್ಟ್ ಇನ್ಫಾರ್ಮೇಟಿವ್ ಡಾಕ್ಯುಮೆಂಟ್ರಿ ಅಂತ ಎಲ್ಲರೂ ಬರೆದಿದ್ದರು. ಅದಾದ ನಂತರ ನನ್ನ ಜೀವನದಲ್ಲಿ ನಾನು ಎಂದೂ ತಿರುಗಿ ನೋಡಲಿಲ್ಲ. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ನೋಡಿ. ನಮ್ಮ ಕುಂದಾಪುರದಲ್ಲಿ ಒಬ್ಬ ಡಾಕ್ಟ್ರು ನಮ್ಮ ಸ್ಟೂಡೆಂಟ್ ಆಗಿದ್ದವರೇ 5 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವರು ಈ ಚಲನಚಿತ್ರ ಸಾಕ್ಷ್ಯಚಿತ್ರ ಪ್ರಸಾರ ಆದ ಒಂದು 3 ದಿವಸಕ್ಕೋ 4 ದಿವಸಕ್ಕೋ ಬೆಂಗಳೂರಿನಲ್ಲಿ ಫಂಕ್ಷನಿಗೆ ಬಂದಿದ್ದರು. ಅವ್ರು ಹೇಳಿದ್ರು, ಸರ್ ನಾನು ಕಳೆದ 5 ವರ್ಷದಿಂದ ಕುಂದಾಪುರದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಐ ವಾಸ್ ಅನೇಬಲ್ ಟು ಇಂಪ್ರೆಸ್ ದೀಸ್ ಪೀಪಲ್ ಆ್ಯಸ್ ಟು ವಾಟ್ ಹೋಮಿಯೋಪತಿ ಈಸ್. ನಾನು ಈ 5 ವರ್ಷದಲ್ಲಿ ಏನು ಕಷ್ಟಪಡ್ತಾ ಇದ್ದೆ ಜನಗಳಿಗೆ ಕನ್ವಿನ್ಸ್ ಮಾಡೋಕ್ಕೆ. ಎಲ್ರಿಗೂ ಹೇಳಿದ್ದೆ, ನೀವು ಅರ್ಧ ಗಂಟೆಯಲ್ಲಿ ಏಬಲ್ಲಾಗಿ ಮಾಡಿಬಿಟ್ರಿ ಅಂತ. ಅದು 3 ಸರಿ ಪ್ರಸಾರ ಆಯಿತು. ಅದಾದ್ರೆ ಅದರ ಇಂಗ್ಲೀಷ್ ವರ್ಷನ್ನು ನ್ಯಾಷನಲ್ ಚಾನಲ್ಗೆ ಮಾಡಿದ್ವಿ, ರಾಷ್ಟ್ರಮಟ್ಟದಲ್ಲೂ ಆಯಿತು. ಐ ಥಿಂಕ್ ಪ್ರಪಂಚದಲ್ಲಿ ತಯಾರಾದ ಹಾನಿಮನ್ರ ಪ್ರಥಮ ಸಾಕ್ಷ್ಯಚಿತ್ರ ಅದು. ಹಾಗೆಯೇ ನನಗೆ ಕ್ಯಾಮ್ರಾ ಅಂದ್ರೇನು, ಸ್ಕ್ರಿಪ್ಟ್ ಹೆಂಗಿರಬೇಕು, ಡೈಲಾಗ್ಗಳು ಏನಾಗಬೇಕು, ಹೇಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಇರಬೇಕು, ಹೇಗೆ ಇನ್ಫಾರ್ಮೇಷನ್ ಇರಬೇಕು, ಹೇಗೆ ಮನೋರಂಜನೆ ಸಿಕ್ಕಬೇಕು, ಯಾವ ಸೀನ್ ಆದಮೇಲೆ ಯಾವ್ದು ಬರಬೇಕು, ಇದೆಲ್ಲದ್ರ ಚಿಂತನೆ ಬಹುಶಃ ಅಷ್ಟು ವರ್ಷದ ನನ್ನ ಎಕ್ಸ್ಪೀರಿಯೆನ್ಸು ಅದರಲ್ಲಿ ಹೊರಗಡೆ ಬಂತು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅದಾದ ನಂತರ ಜನ ಇಷ್ಟರ ಮಟ್ಟಿಗೆ ಕಂಡುಹಿಡಿಯೋಕ್ಕೆ ಶುರು ಮಾಡಿದರು, ಪಬ್ಲಿಕ್ ಮನ್ನಣೆ ಅಷ್ಟರ ಮಟ್ಟಿಗೆ ಸಿಕ್ತು. ಅದಾದ ಮೇಲೆ ನಾನು 4 ವರ್ಷದಲ್ಲಿ 6 ಸಾಕ್ಷ್ಯಚಿತ್ರಗಳನ್ನು ದೂರದರ್ಶನಕ್ಕೋಸ್ಕರ ತಯಾರಿಸಿದೆ. ಎಲ್ಲವೂ ಹಿಟ್ಟಾಯಿತು. ಅದಾದ ನಂತರ ಅಲ್ಲಿಂದ ಇಲ್ಲಿವರೆಗೆ ನನ್ನದೊಂದು 500 ಸಂದರ್ಶನಗಳಾಗಿರ್ಬೋದು. ಎವ್ರಿ 3 ಮಂತ್ಸಿಗೊಂದು 3 ಮಂತ್ಸ್ ತನಕ ಮಾಡೋಂಗಿರಲಿಲ್ವಂತೆ. ದೂರದರ್ಶನದಲ್ಲಿ ಒಂದು ಕಟ್ಟುಪಾಡು ಕೂಡ ಇತ್ತು. ಮೊನ್ನೆವರೆಗೂ ಕೂಡ ಅವರು ದೂರದರ್ಶನದಲ್ಲಿ ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ನನ್ನ ಸಂದರ್ಶನಗಳಿದೆ ಹೋಗಲಿಲ್ಲ. ಪ್ರೈವೇಟ್ ಚಾನಲ್ಸ್ ಬಂದಮೇಲೆ ಬಿಡಿ ಅದೆಲ್ಲ. ಇನ್ಫ್ಯಾಕ್ಟ್ ಜಿ ಟಿ ವಿಗೆ ನಾನೊಂದು 100 ಎಪಿಸೋಡು ಎವ್ರಿ ಡೇ 7:20ಗೆ ಲೈವ್ ಕೂತ್ಕೊಂಡು ಒಂದೊಂದೇ ದಿವಸ ಒಂದು ವಾರದ ಎಪಿಸೋಡ್ ಮಾಡಿ ಬಂದೆ. ಕೋಲ್ಡಿಂದ ಹಿಡಿದು ಕ್ಯಾನ್ಸರ್ವರೆಗೆ, ಸಿಂಪಲ್ ಡಿಪ್ರೆಷನ್ನಿಂದ ಹಿಡಿದು ಆತ್ಮಹತ್ಯೆವರೆಗೆ ಈ ಪ್ರಪಂಚದಲ್ಲಿ ನೀವು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಗೆ ಏನೇನು ನೋಡ್ಬೋದು. ಒಂದು ಸಣ್ಣದು ಎಪಿಸೋಡ್ ಮಾಡಿದ್ದೆ, ಕಿಲ್ಲಿಂಗ್ ವಿತ್ ಕೈಂಡ್ನೆಸ್ ಅಂತ. ಯಾರ್ದಾರು ಮನೆಗೆ ಹೋದರೆ ಕಾಫಿ ಕುಡೀರಿ ಅಂತಾರೆ, ಇವನಿಗೆ ಕಾಫಿ ಕುಡಿದ್ರೆ ಬೇದಿ. ಅಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಮನುಷ್ಯನಿಗೆ ತೊಂದರೆ ಕೊಡುವಾದಂಥ ಎಲ್ಲ ವಿಷಯಗಳ ಬಗ್ಗೆ ಕನ್ನಡ ನಾಡಿನ ಜನತೆ ಎದುರುಗಡೆ ನಿಂತ್ಕೊಳ್ಳೋವಂಥ ಒಂದು ಅವಕಾಶ ದೇವರು ಕಲ್ಪಿಸ್ಕೊಟ್ಟ. ಇವತ್ತಿಗೂ ಕೂಡ ನಿನ್ನೆ ರಾತ್ರಿ ಕೂಡ ನೋಡ್ತಾ ಇದ್ದೆ, ನಾನು ಬರೆದಿರೋ ಎಲ್ಲ ಲೇಖನಗಳು ಇಡೀ ಇಷ್ಟು ವರ್ಷ ಪೇಪರಲ್ಲಿ ಬಂದಿರೋವಂಥದ್ದು ಒಂದು ರೂಮ್ ತುಂಬ ಇದೆ ಇವಾಗ. ಅಷ್ಟರ ಮಟ್ಟಿಗೆ ಮಾಡೋವಂಥ ಒಂದು ಸೌಭಾಗ್ಯವನ್ನು ಮತ್ತು ಇಡೀ ಹೋಮಿಯೋಪತಿಯನ್ನು ಕರ್ನಾಟಕಕ್ಕೆ
ಹೇಳ್ಕೊಡೋವಂಥ ಅಥವಾ ತೋರಿಸೋವಂಥ ಒಂದು ಛಾತಿ ದೇವರು ನನಗೆ ಕೊಟ್ಟ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಅಂದರೆ, ತರಂಗಾದವರು ಐ ಥಿಂಕ್ 96 ಅಂತ ಅಂದ್ಕೊಳ್ತೀನಿ, ಒಂದು ಇಂಟ್ರ್ಯೂ ಮಾಡ್ತೀವಿ ಅಂತ ಬಂದರು. ನಾನು ಇಂಟ್ರ್ಯೂ ಮಾಡ್ತಾರೆ ಅಂತ, ಆಕೆ ಐ ಥಿಂಕ್ ಅನಿತಾ ಪಿಂಟೋ ಅಂತ ಅಂದ್ಕೊಳ್ತೀನಿ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಈ ಕ್ಲಿನಿಕಲ್ಲಿ ಏನೇನು ನಡೆಯುತ್ತೆ ವಿತೌಟ್ ಡೂಯಿಂಗ್ ಎನಿಥಿಂಗ್ ಅವರು ನೇರವಾಗಿ ಅಲ್ಲಿ ನಡೆಯೋದನ್ನೆಲ್ಲ ದಾಖಿಸ್ಕೊಳ್ಳೋಕೆ ಶುರು ಮಾಡಿದರು. ಮಾರನೇ ದಿವಸ ಒಬ್ಬರು ಫೋಟೋಗ್ರಾಫರ್ ಬಂದು ಎಲ್ಲ ತೊಗೊಂಡೋದ್ರು. ನಾನೊಂದು ಇಂಟ್ರ್ಯೂ ಬರುತ್ತೆ ಅಂತ ಕಾಯ್ತಾಯಿದ್ದೆ. ನನ್ನ ಆಶ್ಚರ್ಯಕ್ಕೆ ಅವರೊಂದು ಕವರ್ ಪೇಜ್ ಸ್ಟೋರಿನೇ ಮಾಡಿದರು. ಬಂಜೆತನದ ಮೇಲೆ ನಾನು ಆಗ್ತಾನೆ ಐ ಥಿಂಕ್ 2000 ಅಂತ ಅಂದ್ಕೊಳ್ತೀನಿ, 21 ವರ್ಷದ ಮುಂದೆ. ಬಂಜೆತನದಲ್ಲಿ ಹೋಮಿಯೋಪತಿನಲ್ಲಿ ಆ ಮಟ್ಟದ ಕಾರ್ಯಗಳನ್ನು ಯಾರೂ ಮಾಡಿರಲಿಲ್ಲ. ಮತ್ತು ಅವ್ರು ಬಂದಿದ್ದಾಗ ಅವರ ಅದೃಷ್ಟಕ್ಕೆ ಆ ಥರ ಮಕ್ಕಳಾದವರನ್ನೇ ಅವ್ರ ಕಡೆಯವರೇ ಮಂಗಳೂರಿನವ್ರು ಒಂದಿಬ್ಬರು ಬಂದಿದ್ದರು, ಬೆಂಗಳೂರಿನವ್ರು ಬಂದಿದ್ದರು. ಅವ್ರನ್ನೆಲ್ಲ ಅವರು ಹೊರಗಡೆ ಕರ್ಕೊಂಡೋಗಿ ಇಂಟ್ರ್ಯೂ ಮಾಡಿದರು. ಈ ಕ್ಲಿನಿಕಲ್ಲಿ ಒಂದು ಕ್ಲಿನಿಕ್ ಹೆಂಗೆ ನಡೆಯುತ್ತೆ ಅಂಥೇಳಿ ಒಂಥರ ಕಣ್ಣಿಗೆ ಕಟ್ಟೋ ಥರ ಬರೆದ್ರು ಅವರು. 12 ಪೇಜ್ ಆರ್ಟಿಕಲ್ಲು, 9 ಕಲರ್ ಫೋಟೋಸ್ ಹಾಕಿದ್ರು. ಐ ವಿಲ್ ಟೆಲ್ ಯು, ಅದಾದಮೇಲೆ ಕ್ಲಿನಿಕ್ ಹತ್ರ ಲಾಠಿ ಚಾರ್ಜ್ ಶುರುವಾಗೋಗ್ಬಿಡ್ತು. ಅವತ್ತಿನಿಂದ ಇವತ್ತವರೆಗೆ ತಿರುಗಿ ನೋಡಿದ್ದಿಲ್ಲ ನಾನು. ರಾಜ್ಕುಮಾರ್ ಪಿಕ್ಚರ್ಗೆ ಹಿಂದಿನ ದಿವಸ ಚಾಪೆ ಹಾಕ್ಕೊಂಡು ಕೂರೋದು ಕೇಳಿದ್ದೆ ನಾನು. ನಮ್ಮ ಕ್ಲಿನಿಕ್ಕು ಅದೇ ಮಟ್ಟಕ್ಕೆ ಬಂತು. ಇದೆಲ್ಲ ಸಾಧ್ಯ ಆಗಿದ್ದು ಒಂದು ಮಾಧ್ಯಮಗಳಲ್ಲಿ ಹೋಮಿಯೋಪತಿಯ ಸತ್ವವನ್ನು ಏಬಲ್ಲಾಗಿ ಜನರ ಮುಂದೆ ಇಡೋಕ್ಕೆ ಸಾಧ್ಯ ಆಗಿದ್ದಿದ್ದು. ಜನರು ದೇ ಸ್ಟಾರ್ಟೆಡ್ ಟೇಕಿಂಗ್ ಕೈಂಡ್ಲಿ. ಹಂಗಾರೆ ನೀನೊಬ್ಬನೇ ನಾ ಇನ್ಯಾರು ಮಾಡಲೇ ಇಲ್ವಾ? ಖಂಡಿತ ಇದ್ದರು. ಎಲ್ಲರೂ ಅವ್ರವ್ರ ಲೆವೆಲಲ್ಲಿ ಅವರವರೆಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವರವರ ವಲಯದಲ್ಲಿ ಗುರುತಿಸ್ಕೊಂಡಿದ್ರು, ಅವರವ್ರ ವಲಯದಲ್ಲಿ ಮನ್ನಣೆಯನ್ನು ಕಳಿಸ್ಕೊಟ್ಟಿದ್ರು. ಆದರೆ ಸಾರ್ವಜನಿಕವಾಗಿ ಒಂದು ಜನರಲ್ ಅಕ್ಸೆಪ್ಟೆನ್ಸ್ ಅಂತ ಬಂದಿದ್ದು ಬಹುಶಃ 90ರ ನಂತರವೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಾದ ನಂತರ ಒಂದು 500 ಮೇಲಾಯಿತು. ನಾವು ಸುಮಾರು ಒಂಥರ ನಂಬಿದರೆ ನಂಬಿ ಬಿಟ್ಟರು ಬಿಡಿ ಅಂತ ಕೇಸ್ಗಳನ್ನು ಪ್ರೊಜೆಕ್ಟ್ ಮಾಡಿದ್ವಿ. ನನ್ನ ಸಾಹಿತ್ಯದ ಯಾತ್ರೆ ಹಾಗೆ ನಡ್ಕೊಂಬಂತು. ಪ್ರಜಾವಾಣಿಲ್ಲ ಆದಮೇಲೆ ತರಂಗಾಗ ಒಂದು 6 ವಾರ ಬರೆದೆ. ವಿಪರೀತ ಫ್ಯಾನ್ಫೇರ್ ಶುರುವಾಗೋಯ್ತು. ಜನ ಮಂಗಳೂರು ಕಡೆಯಿಂದ ಎಂದು ಮೆಚ್ಕೊಳ್ದೇ ಇದ್ದವರು ನನ್ನ ಹುಡುಕೊಂಡು ಬಂದು ನೋಡ್ಕೊಂಡು ಹೋಗಿ ಬರೋಂಗಾದರು. ಅಷ್ಟರ ಮಟ್ಟಿಗೆ ಹೋಮಿಯೋಪತಿಯ ಸತ್ವವನ್ನು ಜನರ ಮುಂದಿಡೋಕ್ಕಾಯಿತು. ಅದಾದ ನಂತರ ನಾನು ಕಂಟಿನ್ಯೂಸ್ ಆಗಿ ಡೆಕ್ಕನ್ ಹೆರಾಲ್ಡ್ಗೂ ಕೂಡ ಒಂದು 3 ವರ್ಷ ಹೀಲಿಂಗ್ ಟಚ್ ಅಂತ ಒಂದು ಕಾಲಮ್ ಬರೆದೆ. ಆಮೇಲೆ ಟೈಮ್ಸಿಗೆ ಬರೆದೆ. ವಿಜಯ್ ಟೈಮ್ಸ್ ಅಂತ ಬರ್ತಾಯಿತ್ತು ಇಂಗ್ಲೀಷಲ್ಲಿ, ಅದಕ್ಕೂ ಬರೆದೆ. ಕನ್ನಡಪ್ರಭ ಇರ್ಬೋದು, ಉದಯವಾಣಿ ಇರ್ಬೋದು, ಭಿನ್ನವಾದ ಆರ್ಟಿಕಲ್ಗಳು, ಭಿನ್ನವಾದ ಪ್ರತಿ ಸರಿ ಪ್ಯಾಂಡಮಿಕ್ ಬಂದಾಗಲೂ ಈಗ ಪ್ಯಾಂಡಮಿಕ್ಕು ಎಪಿಡೆಮಿಕ್ ಬಂದಾಗಲೂ, ಸಾಂಕ್ರಾಮಿಕ ರೋಗಗಳು ಬಂದಾಗಲೂ ಕೂಡ, ಅದು ಪ್ಲೇಗಿಂದ ಹಿಡಿದು, ಸಾರ್ಸಿಂದ ಹಿಡಿದು, ಮೆರ್ಸಿಂದ ಹಿಡಿದು, ಡೆಂಗ್ಯೂವಿಂದ ಹಿಡಿದು, ನಮ್ಮ ಚಿಕನ್ ಗುನ್ಯಾಯಿಂದ ಹಿಡಿದು ಪ್ರತಿಯೊಂದರ ಬಗ್ಗೆನೂ ಪ್ರತಿ ಸರಿ ಬಂದಾಗಲೂ ಹೋಮಿಯೋಪತಿ ಬಗ್ಗೆ ಒಂದು ಗೈಡಿಂಗ್ ಸ್ಪೀಚು ಟಿ ವಿನಲ್ಲಿ, ಒಂದು ಗೈಡಿಂಗ್ ಆರ್ಟಿಕಲ್ಲು ಇದ್ದೇ ಇರ್ತಾಯಿತ್ತು. ಅಂದರೆ ಇಷ್ಟು ವರ್ಷಗಳ ಈ ಫಲ ಖಂಡಿತ ಇವತ್ತು ನಮ್ಮ ಕಣ್ಮುಂದೆ ಇದೆ. ನನ್ನೆಲ್ಲ ಹೋಮಿಯೋಪತಿ ಸಹಬಾಂಧವರು ತಲೆ ಎತ್ಕೊಂಡು ಓಡಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಅವ್ರ ಜೀವನ ನನ್ನಷ್ಟು ಕಷ್ಟಪಡಬೇಕಾಗಿಲ್ಲ. ಇವಾಗ ಸಹನೀಯವಾಗಿದೆ. ಹೆಗ್ಗಳಿಕೆಯಿಂದ ಹೇಳ್ಕೊಳ್ಳೋ ಮಟ್ಟಕ್ಕೆ ನನ್ನ ಸಹಪಾಠಿಗಳು, ನನ್ನ ಸಹೋದ್ಯೋಗಿಗಳು, ನನ್ನ ಡಾಕ್ಟ್ರುಗಳು ಬಂದಿರೋದು ನನಗೆ ಅತ್ಯಂತ ಹೆಮ್ಮೆಯ ಸಂಗತಿ.